ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಪ್ರತಿಯೊಬ್ಬರು ಕೂಡ ಸಂಪತ್ತನ್ನು, ಐಶ್ವರ್ಯವನ್ನು ಬಯಸುತ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಬೇಕು, ಸಂಪತ್ತು ಹೆಚ್ಚಾಗಲಿ ಅಂತಲೇ ಬಯಸುತ್ತಾರೆ. ಹಾಗಂತ ಹೇಳಿ ಈ ಹಣವನ್ನು, ಧನವನ್ನು ಗಳಿಸುವುದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ನಮ್ಮ ಮೇಲೆ ಇರಬೇಕು. ಹಾಗೆಯೇ ಮನೆಯಲ್ಲಿ ಹೆಚ್ಚು ಹಣ ಇರಬೇಕಾದರೆ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಇರಬೇಕು. ಆಗ ಮಾತ್ರ ಮನೆಯ ಸಂಪತ್ತು ಹೆಚ್ಚು ಮಾಡಿಕೊಳ್ಳಲು ಸಾಧ್ಯ. ಈ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸಲು ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಅನೇಕ ರೀತಿಯ ಪರಿಹಾರ ಕೂಡ ಇವೆ. ಅವುಗಳಲ್ಲಿ ಒಂದು ಕರ್ಪೂರ ಮತ್ತು ಲವಂಗ ಒಟ್ಟಿಗೆ ಸುಡುವುದು ಕೂಡ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ. ಈ ಕರ್ಪೂರ ಮತ್ತು ಲವಂಗ ಎರಡೂ ಕೂಡ ಉತ್ತಮವಾದ ಸುವಾಸನೆ ಹೊಂದಿದೆ. ಈ ಸುವಾಸನೆಯನ್ನು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಇಷ್ಟ. ಹಾಗಾಗಿ ಲಕ್ಷ್ಮೀ ಪೂಜೆಯಲ್ಲಿ ನಾವು ಸುಗಂಧಭರಿತವಾದ ಪರಿಮಳ ಯುಕ್ತವಾದ ಧೂಪ ದ್ರವ್ಯಗಳನ್ನು ಬಳಸುವುದು. ಯಾವ ಮನೆಯಲ್ಲಿ ಧೂಪ ದ್ರವ್ಯಗಳನ್ನು ಬೆಳಗಿ ತಾಯಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ. ಕರ್ಪೂರ ಮತ್ತು ಲವಂಗ ಈ ಎರಡು ವಸ್ತುವನ್ನು ಮನೆಯಲ್ಲಿ ಸುಟ್ಟರೆ ಮನೆಯೊಳಗೆ ಅನೇಕ ಬದಲಾವಣೆಗಳು ಕೂಡ ನಡೆಯುತ್ತವೆ. ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಒಟ್ಟಿಗೆ ಸುಡುವುದರಿಂದ ಏನೆಲ್ಲ ಲಾಭಗಳಿವೆ, ಹಾಗೆಯೇ ಯಾವ ಒಂದು ಕಷ್ಟಕ್ಕೆ ಎಷ್ಟು ಕರ್ಪೂರ ಮತ್ತು ಎಷ್ಟು ಲವಂಗವನ್ನು ಸುಟ್ಟರೆ ಒಳ್ಳೆಯದು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹಾಗೆಯೇ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ಅಂತ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದನ್ನ ಹೊಸ ವಿಡಿಯೋಕ್ಕೂ ನೋಟಿಫಿಕೇಶನ್ ಬರುತ್ತೆ. ಲವಂಗವನ್ನು ಕರ್ಪೂರದಿಂದ ಸುಟ್ಟರೆ ಮನೆ ಸುಭೀಕ್ಷೆಯಿಂದ ಕೂಡಿರುತ್ತದೆ. ಜೊತೆಗೆ ಸಿಕ್ಕಿಬಿದ್ದ ಹಣ ಕೂಡ ನಮ್ಮ ಕೈ ಸೇರುತ್ತೆ. ಅಂದರೆ ಯಾರಿಗಾದರೂ ಹಣವನ್ನು ಸಾಲ ರೂಪದಲ್ಲಿ ಕೊಟ್ಟಿದ್ದರೆ ಆ ಸಾಲ ವಾಪಸ್ ಬರ್ತಾ ಇಲ್ಲ ಅಂದರೆ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಆ ಹಣ ನಮ್ಮ ಕೈ ಸೇರುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಾವು ನಷ್ಟವನ್ನು ಫೇಸ್ ಮಾಡ್ತಾ ಇದ್ದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಲಾಭ ಪಡಿಬೋದು. ಆ ಹಣವನ್ನು ಸಂಪಾದನೆ ಮಾಡಬೇಕು, ನಮಗೆ ಯಾವ ಕೆಲಸವನ್ನು ಕೂಡ ಸಿಗ್ತಾ ಇಲ್ಲ ಅನ್ನುವವರು ಕೂಡ ಈ ಹಣ ಗಳಿಸಲು ಉತ್ತಮ ಪರಿಹಾರ ಇದು. ಲವಂಗ ಮತ್ತು ಕರ್ಪೂರವನ್ನು ನಾವು ರಾತ್ರಿ ಸಮಯದಲ್ಲಿ ಸುಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ಶಕ್ತಿ, ದುಷ್ಟಶಕ್ತಿಗಳ ಅರಿವು ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ರಾತ್ರಿಯಲ್ಲಿ ಈ ಕರ್ಪೂರ ಲವಂಗವನ್ನು ಮನೆಯಲ್ಲಿ ಸುಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ, ನಕಾರಾತ್ಮಕ ಶಕ್ತಿ ಕೂಡ ಹೊರ ಹೋಗುತ್ತದೆ. ಹಣದ ಸಮಸ್ಯೆಗಳು ಹೆಚ್ಚಾಗಿದ್ದರೆ, ಸಂಪತ್ತು ಹೆಚ್ಚಾಗಬೇಕು ಅಂದರೆ ಒಂದು ಮಣ್ಣಿನ ಬಟ್ಟಲಿನಲ್ಲಿ ಅಥವಾ ಮಣ್ಣಿನ ದೀಪದಲ್ಲಿ ಒಂದು ಕರ್ಪೂರ ಮತ್ತು 2 ಲವಂಗ ಹಾಕಿ ರಾತ್ರಿ ಮಲಗುವ ಮುನ್ನ ಅದನ್ನು ಸುಟ್ಟು ಹಾಕಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ಆರ್ಥಿಕ ಸ್ಥಿತಿಯು ಕೂಡ ಬಲವಾಗುತ್ತದೆ. ಹಾಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ಕೂಡ ಕಡಿಮೆಯಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತವೆ. ನೀವು ಒಂದು ಕರ್ಪೂರ ಮತ್ತು ಲವಂಗವನ್ನು ಹಾಕಿ ಅದಕ್ಕೆ ಬೆಂಕಿ ಹತ್ತಿಸಿದ ನಂತರ ಅದರಲ್ಲಿ ಬರುವ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಹರಡಬೇಕು. ಅಂದರೆ ಸಾಂಬ್ರಾಣಿಯನ್ನು ನಾವು ಹಚ್ಚಿ ಮನೆ ಎಲ್ಲ ಕಡೆ ಸಾಂಬ್ರಾಣಿಯ ಹೊಗೆಯನ್ನು ತೋರಿಸ್ತೀವೋ ಅದೇ ರೀತಿಯಾಗಿ ಕರ್ಪೂರ ಮತ್ತು ಲವಂಗದ ಹೊಗೆಯನ್ನು ಕೂಡ ಮನೆಯ ಎಲ್ಲ ಮೂಲೆಯಲ್ಲೂ ತೋರಿಸಬೇಕು. ವೈವಾಹಿಕ ಜೀವನದಲ್ಲಿ ಹಲವು ಸಮಸ್ಯೆಗಳು ಇದ್ದರೆ, ಗಂಡ ಹೆಂಡತಿಯ ಮಧ್ಯೆ ಬಾಂಧವ್ಯ ಪ್ರೀತಿ ಇಲ್ಲವಾದರೆ ಆಗ ನೀವು 6 ಕರ್ಪೂರವನ್ನು ತೆಗೆದುಕೊಳ್ಳಿ, 36 ಲವಂಗವನ್ನು ತೆಗೆದುಕೊಂಡು ಮಣ್ಣಿನ ಬಟ್ಟಲು ಇಲ್ಲ ಅಂದರೆ ದೀಪಕ್ಕೆ ಹಾಕಿ ಸುಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆ. ಪ್ರತಿದಿನವೂ ಕೂಡ ಈ ಒಂದು ಕೆಲಸವನ್ನು ಮಾಡಿ. ಇದರಿಂದ ಅಧಿಕ ಋಣಾತ್ಮಕ ಶಕ್ತಿಯು ಮನೆಯಿಂದ ಹೊರಹೋಗುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಇದ್ದರೂ ಕೂಡ ಮನೆ ಏಳಿಗೆ ಆಗೋದು ಕಷ್ಟ.
ಆಗೋದಿಲ್ಲ. ನೆಗೆಟಿವಿಟಿ ಇರೋ ಕಡೆ ತಾಯಿ ಲಕ್ಷ್ಮೀ ದೇವಿಯು ನೆಲೆಸೋದಿಲ್ಲ. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.